109 ವರ್ಷಗಳ ಇತಿಹಾಸವನ್ನು ಒಳಗೊಂಡಿರುವಂತಹ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂದರೆ ಬಹಳ ಚಿರಪರಿಚಿತವಾಗಿರುವ ಹೆಸರು ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್. ಇದು ಅಂದಿನ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಮಹತ್ವದ ಕೊಡುಗೆ. ಇವತ್ತು ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಅಂತ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿದೆ. ಕೋಟ್ಯಾಂತರ ರೂಪಾಯಿ ಲಾಭವನ್ನು ಗಳಿಸ್ತಾ ಇದೆ, ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಇಂತಹ ಒಂದು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಸಂಸ್ಥೆಯ ಹಿಂದೆ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಈ ಸಂಸ್ಥೆಯ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ನನ್ನ ಜೊತೆ. ಸದ್ಯ ನಾನೀಗ ಮೈಸೂರು ಸ್ಯಾಂಡಲ್ ಸೋಪ್ ನ ಪ್ರೊಡಕ್ಷನ್ ಯೂನಿಟ್ ಒಳಗಿದ್ದೀನಿ. ನಾವೆಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನು ನೋಡಿರ್ತೀವಿ, ಎಲ್ಲ ಪ್ರಾಡಕ್ಟ್ಸ್ ನ ನೋಡಿರ್ತೀವಿ. ಆದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಯಾವ ರೀತಿ ತಯಾರಾಗುತ್ತೆ, ಎಲ್ಲ ಪ್ರಾಡಕ್ಟ್ಸ್ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಳಗೆ ಬರಬೇಕು. ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಳಗೆ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಎಂಟ್ರಿ ಇರುತ್ತೆ. ಇವತ್ತು ನಮಗೆ ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಪರಂಪರೆಯ ಪ್ರತೀಕವಾದ ಮೈಸೂರು ಸ್ಯಾಂಡಲ್ ಸೋಪ್ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ಪ್ರೊಡಕ್ಷನ್ ಆಫೀಸರ್ ಆದ ಸುಬ್ರಹ್ಮಣ್ಯ ಸರ್ ಅವರು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಅವರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, KSDL ಯಾವ ರೀತಿ ವರ್ಕ್ ಆಗುತ್ತೆ, ಎಸ್ಪೆಷಲಿ ಪ್ರೊಡಕ್ಷನ್ ಯೂನಿಟ್ ಯಾವ ರೀತಿ ವರ್ಕ್ ಆಗುತ್ತೆ, ಎಲ್ಲ ಪ್ರಾಡಕ್ಟ್ಸ್ ನ ಯಾವ ರೀತಿ ತಯಾರು ಮಾಡ್ತೀರಾ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೀವೇ ನಮಗೆ ತೋರಿಸ್ಬೇಕು. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ವಿಭಾಗದ ಸಾಬೂನು ಉತ್ಪಾದನಾ ಘಟಕಕ್ಕೆ ಸ್ವಾಗತ. ನಮ್ಮ ಕಾರ್ಖಾನೆ 1916ರಲ್ಲಿ ಸ್ಥಾಪನೆಯಾಗಿತ್ತು. ವಿಶ್ವೇಶ್ವರಯ್ಯ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಮ್ಮುಖದಲ್ಲಿ ನಮ್ಮ ಕಾರ್ಖಾನೆ ಸ್ಥಾಪನೆಯಾಗಿತ್ತು. ಈ ನಮ್ಮ ಉತ್ಪಾದನೆ ಇದರಲ್ಲಿ ಘಟಕದಲ್ಲಿ 11 ಸಾಲುಗಳಿದೆ. 11 ಸಾಲುಗಳಲ್ಲಿ ಲೈನ್ ನಂಬರ್ 1 ಈಗ ಪ್ರಸ್ತುತ ನಾವು ನೋಡ್ತಿರೋದು ಲೈನ್ ಸಾಲು ನಂಬರ್ 1. ಇಲ್ಲಿ 11 ಪ್ರತಿ ಸಾಲುಗಳಲ್ಲೂ ಜೈಲೋ ಅಂತ ಸ್ಟೋರೇಜ್ ಟ್ಯಾಂಕ್ಗಳಿದೆ. ಪ್ರತಿ ಜೈಲೋ ಟ್ಯಾಂಕಲ್ಲಿ ನಮ್ಮ ಬೇರ್ ಸೋಪ್ ಏನಿದೆ, ಸೋಪ್ ನೂಡಲ್ಸ್ ಅಂತ ಕರಿತೀವಿ, ಅದನ್ನ ಸೋಪ್ ನೂಡಲ್ಸ್ ಸ್ಟೋರೇಜ್ ಆಗಿರ್ತದೆ. ಆ ಬೇರ್ ಸೋಪ್ ನಮಗೆ ಇಲ್ಲಿ ಅಮಲ್ಗಮೀಟರ್ ಅಂತ ಕರಿತೀವಿ. ಇದು ಅಮಲ್ಗಮೀಟರ್ ಅಂತ ಇದೆ. ಈ ಅಮಲ್ಗಮೀಟರ್ದಲ್ಲಿ ಜೈಲೋದಿಂದ ನಾವು ನೂಡಲ್ಸ್ ತಗೋತೀವಿ. ನೂಡಲ್ಸು, ಪರ್ಫ್ಯೂಮು ಮತ್ತು ಗ್ಲಿಸಿನ್ ಎಲ್ಲ ಇಲ್ಲಿ ನಾವು ಒಂದು 12 ನಿಮಿಷ 15 ನಿಮಿಷ ಮಿಕ್ಸರ್ ಮಾಡ್ತೀವಿ. ಮಿಕ್ಸಿಂಗ್ ಮಾಡಿ ಮತ್ತೆ ಇದನ್ನ ಡೌನ್ ಮಾಡ್ತೀವಿ. ಬನ್ನಿ ಮಿಕ್ಸಿಂಗ್ ಪ್ರಾಸೆಸ್ನ ನಾವು ಹೆಂಗೆ ಫಿಕ್ಸ್ ಮಾಡ್ತೀವಿ ತೋರಿಸ್ತೀವಿ ನಾವು. ಇದು ಅಮಲ್ಗಮೀಟರ್ ಅಂತ ಕರಿತೀವಿ. ಅಮಲ್ಗಮೀಟರ್ ನಾವು ನೂಡಲ್ಸು, ಪರ್ಫ್ಯೂಮು, ಗ್ಲಿಸಿನ್ನ ಮಿಕ್ಸಿಂಗ್ ಮಾಡೋಕ್ಕೋಸ್ಕರ ನಾವು ಮಿಕ್ಸರ್ ಅಂತ ಕರಿತೀವಿ. ಇದು ನೂಡಲ್ಸು ನಮ್ಮ ಪ್ರೊಡಕ್ಷನ್ ಪ್ರಾಸೆಸ್ಗೆ ಇದೇ ನಮ್ಮ ಬೇಸ್ ಪ್ರಾಡಕ್ಟು. ಇದು ಫ್ಯಾಟಿ ಮ್ಯಾಟರಿಂದ ತಯಾರಿಸಿರ್ತಾರೆ. ಫ್ಯಾಟಿ ಮ್ಯಾಟರಿಂದ ತಯಾರಿಸಿರೋ ನಾವು ಇಲ್ಲಿ ಇಂಪೋರ್ಟ್ ಮಾಡಿ ಇದು ಎಕ್ಸ್ಪೋರ್ಟ್ ತಗೊಂಡು ಇಲ್ಲಿ ನಾವು ಬ್ಯಾಚ್ ಪ್ರಿಪ್ರೇಷನ್ಗೆ ಹಾಕೋತೀವಿ. ಇದ್ರ ಜೊತೆಗೆ ನಾವು ಪರ್ಫ್ಯೂಮು, ಗ್ಲಿಸರಿನ್ ಎಲ್ಲ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಮಿಕ್ಸಿಂಗ್ ಮಾಡ್ಬಿಟ್ಟು ಆಮೇಲೆ ಬ್ಯಾಚ್ ಪ್ರಿಪೇರ್ ಮಾಡ್ಬಿಟ್ಟು ಡೌನ್ ಮಾಡ್ತಾರೆ. ನಾನು ನಿಮ್ಗೆ ಯಾವಾಗಲೇ ತಿಳಿಸ್ದಂಗೆ ಮೇಲ್ಗಡೆ ಅಮಲ್ಗದಲ್ಲಿ ನೂಡಲ್ಸು, ಪರ್ಫ್ಯೂಮು, ಗ್ಲಿರಿನ್ ಎಲ್ಲ ಮಿಕ್ಸ್ ಆಗ್ತದೆ. ಮಿಕ್ಸ್ ಆಗಿದ್ದು ನಾವು ಡೌನ್ ಮಾಡಿದಾಗ ಇದು ಸಿಂಪ್ಲೆಕ್ಸ್ ಅಂತ ಕರಿತೀವಿ. ಸಿಂಪ್ಲೆಕ್ಸಲ್ಲಿ ಏನಪ್ಪ ಅಂದರೆ ಸ್ಪೈರಲ್ ವರ್ಮ್ ಇದೆ. ಆ ಸ್ಪೈರಲ್ ವರ್ಮಲ್ಲಿ ನಮಗೆ ಮಿಕ್ಸ್ಚರಿಂಗ್ ಹೋಮೋಜೆನಸ್ ಆಗಿ ಮಿಕ್ಸ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ನಮಗೆ ರಾ ಮೆಟೀರಿಯಲ್ಸ್ ನಮಗೆ ನೂಡಲ್ಸು ವೈಟ್ ಕಲರ್ ಇದ್ದಿತ್ತು. ನಾವು ಪರ್ಫ್ಯೂಮು, ಗ್ಲಿರಿನ್ ಎಲ್ಲ ಹಾಕಿ ಮಿಕ್ಸರ್ ಮಾಡಿದ್ರೆ ನಮಗೆ ಸೋಪು ಕಲರ್ ಚೇಂಜ್ ಆಗ್ತದೆ. ಇಲ್ಲಿ ಕಂಪ್ಲೀಟ್ ಮಿಕ್ಸರ್ ಆಗಲ್ಲ, ನಮಗೆ ಒಂದು 30% ಮಿಕ್ಸ್ ಆಗಿರುತ್ತೆ. ಇನ್ನು 40% ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಿಲ್ಲಿಂಗ್ ಅಂತ ಕರಿತೀವಿ. ಮಿಲ್ಲಿಂಗಿಂದ ಅಲ್ಲಿಂದ ಮಿಕ್ಸ್ ಆಗಿ ಹೋಮೋಜಿನಸ್ ಮಿಕ್ಸ್ ಆಗ್ತದೆ. ಈ ನಮ್ಮ ಪ್ರೊಡಕ್ಷನ್ ಪ್ರಾಸೆಸ್ಸಲ್ಲಿ ಸಿಂಪ್ಲೆಕ್ಸ್ ಪೌಡರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಮಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ. ಈ ಮಿಲ್ಲಿಂಗ್ ಮಿಷಿನ್ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ನಾವು ಸಿಂಪ್ಲೆಕ್ಸಿಂಗ್ ಬಂದಿದ್ದು ಒಂದು ಸ್ವಲ್ಪ ಮಿಕ್ಸರ್ ಆಗಿರೋದನ್ನ ಮತ್ತೆ ನಾವು ರೋಲರ್ ಮಧ್ಯೆ ಆ ಸೋಪ್ನ ಪಾಸ್ ಮಾಡಿಬಿಟ್ಟು ಮತ್ತೆ ಅದನ್ನ ಮಿಕ್ಸಿಂಗ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಾವು ಆಗಲೇ ನೋಡಿದಂಗೆ ಒಂದು ಸ್ವಲ್ಪ ವೈಟ್ ಕಂಟೆಂಟ್ ಇತ್ತು. ಇವಾಗ ಬಂದಿದ್ದು ಫುಲ್ ಸ್ವಲ್ಪ ಮಿಕ್ಸರ್ ಆಗಿದೆ. ಇಲ್ಲಿ ಸ್ವಲ್ಪ ವೈಟ್ ಕಂಟೆಂಟ್ ನಮಗೆ ಕಡಿಮೆ ಆಗಿದೆ, ಫುಲ್ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಮಿಲ್ಲಿಂಗ್ ಮಿಷಿನ್ ಆದಮೇಲೆ ನಮಗೆ ಇರುವಂಥದ್ದು ಡ್ಯೂಪ್ಲೆಕ್ಸ್ ಪ್ಲಾಟರ್ ಅಂತ ಕರಿತೀವಿ. ಡ್ಯೂಪ್ಲೆಕ್ಸು, ಸಿಂಪ್ಲೆಕ್ಸ್ ಎರಡು ಒಂದೇ ಕೆಲಸ. ಏನಪ್ಪ ಅಂದರೆ ಡಬಲ್ ಪ್ಲಾಟರ್ ಇದೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಅಲ್ಲಿ ಫುಲ್ ಕಂಪ್ಲೀಟ್ ಎಲಿಮೆಂಟ್ ಆಗಿರುತ್ತೆ. ನಮಗೆ ವೈಟ್ ಪಾರ್ಟಿಕಲ್ಸ್ ಒಂದು ಚೂರು ಇರಲ್ಲ, 100% ಮಿಕ್ಸರ್ ಆಗಿ
ಹೋಮೋಜೆನಿಯಸ್ ಫಾರ್ಮ್ ಆಗಿರುತ್ತೆ, ಹೋಮೋಜೆನ್ ಮಿಕ್ಸರ್ ಆಗಿ ಅದು ಬಂದಿದ್ದು ರಾಡು ನಮಗೆ ಸ್ಟ್ಯಾಂಪಿಂಗ್ಗೆ ಪ್ರೊಡಕ್ಷನ್ಗೆ ರೆಡಿ ಆಗಿರ್ತದೆ. ಇದು ಕಟಿಂಗ್ ಮಿಷಿನ್ ಅಂತ ಕರಿತೀವಿ. ಕಟಿಂಗ್ ಮಿಷಿನ್ ಅಲ್ಲಿ ನಾವು ನಮ್ಮ ಬಿಲೆಟ್ಸ್ ಅಂತ ಕರಿತೀವಿ, ರಾಡ್ ಅಂತ ಹೋಗ್ತಾ ಇದೆಯಲ್ಲ ಇದನ್ನ ನಾವು ಬಿಲೆಟ್ಸ್ ಅಂತ ಕರಿತೀವಿ. ಈ ಲೆಂತ್ಗೆ ನಾವು ಸ್ಪೆಸಿಫೈಡ್ ಇದಕ್ಕೆ ನಾವು ಇಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಇದಾಗಿರುತ್ತೆ ಕಟಿಂಗ್ ಮಿಷಿನ್ ಅಲ್ಲಿ. ಆ ಪ್ರೋಗ್ರಾಮ್ ಪ್ರಕಾರ ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಿಷಿನ್ ಕಟ್ ಆಗ್ತದೆ. ಕಟ್ ಆಗಿದ್ದು ಇದು ಸ್ಟ್ಯಾಂಪಿಂಗ್ ಮಿಷಿನ್ಗೆ ಹೋಗ್ತದೆ. ಈ ಒಂದು ರಾಡಲ್ಲಿ ನಮಗೆ 6 ಸೋಪ್ ಬರ್ತದೆ, 75 ಗ್ರಾಮ್ದು 6 ಸೋಪ್ ಸ್ಟ್ಯಾಂಪ್ ಆಗಿದ್ದು ಉಳಿಕೆ ಎಕ್ಸೆಸ್ ಮೆಟೀರಿಯಲ್ ನಮಗೆ ರೀಸೈಕಲ್ ಬೆಲ್ಟ್ ಅಲ್ಲಿ ವಾಪಸ್ ರಿಟರ್ನ್ ಹೋಗ್ತದೆ. ಇದು ನಾವು ಸ್ಟ್ಯಾಂಪಿಂಗ್ ಮಿಷಿನ್ ಅಂತ ಕರಿತೀವಿ. ಸ್ಟ್ಯಾಂಪಿಂಗ್ ಮಿಷನ್ ನಾವು ಆಗಲೇ ಹೇಳ್ದಂಗೆ ಏನು ಬಿಲೆಟ್ ರಾಡ್ ಬರ್ತದೆ, ಆ ರಾಡ್ ಬಂದು 2 ಡೈ ಇದೆ. 2 ಡೈ ಮಧ್ಯದಲ್ಲಿ ಆ ರಾಡ್ ಪ್ಲೇಸ್ ಆಗ್ತದೆ, ಸ್ಟ್ಯಾಂಪಿಂಗ್ ಆಗ್ತದೆ. ಸ್ಟ್ಯಾಂಪಿಂಗ್ ಆಗಿದ್ದು ಸೋಪು 75 ಗ್ರಾಮಲ್ಲಿ ನಾವು ಏನು ಕ್ಯಾವಿಟಿ ಕೊಟ್ಟಿರ್ತೀವಿ ಆ ಕ್ಯಾವಿಟಿಗೆ ಶೇಪ್ ತಗೊಂಡು ಎಕ್ಸೈಸ್ ಸೋಪು ಈಚೆ ಬರ್ತದೆ. ಇಲ್ಲಿ ನಮಗೆ ಪರ್ ಸ್ಟ್ರೋಕು 40 ಸ್ಪೀಡಲ್ಲಿ ಇರ್ತದೆ. 1 ನಿಮಿಷಕ್ಕೆ 40 ಸತಿ ಸ್ಟ್ರೋಕ್ ಆಗ್ತದೆ ಸ್ಟ್ಯಾಂಪಿಂಗ್ ಅಲ್ಲಿ. ಸ್ಟ್ಯಾಂಪಿಂಗ್ ಆಗಿದ್ದು ಎಷ್ಟು ಸತಿ ಸ್ಟ್ರೋಕ್ ಸ್ಪೀಡ್ ಜಾಸ್ತಿ ಮಾಡ್ತೀವೋ ಅಷ್ಟು ಸೋಪ್ ನಮಗೆ ಔಟ್ಪುಟ್ ಬರ್ತದೆ. ನೋಡಿ ಈಗ ಸೋಪು ನಮಗೆ ಫೈನಲ್ ಆಗಿ ತಯಾರಾಗಿದೆ. ಇದು ಸೋಪ್ ಹೆಸರು ಸ್ಟ್ಯಾಂಪ್ ಆಗಿದೆ, ಇಂಪ್ರೆಷನ್ ಬಿಡ್ತಿದೆ. ಮತ್ತೆ ಹಿಂದ್ಗಡೆ ನಮ್ಮ ಕಂಪನಿ ಹೆಸರು ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಬ್ಯಾಂಗ್ಳೂರು. ಮತ್ತೆ ಇದು ನಾವು ಸಿಂಬಲ್ ಟ್ರೇಡ್ ಮಾರ್ಕ್ ಶರಬ ಅಂತ ಕರಿತೀವಿ. ಶರಬ ನಮಗೆ ಸಿಂಹದ ದೇಹ ಮತ್ತೆ ಆನೆ ತಲೆ ಅದೆರಡು ಸೇರಿ ನಮ್ಮ ಶರಬ ಸಿಂಬಲ್, ಕಂಪನಿ ಸಿಂಬಲ್ ಇದೆ. ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧ. ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಅಂತ ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಪರಂಪರೆಯ ಪ್ರತೀಕ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಈಗ ನಾನಿರೋದು ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿಯ ಅಂಗಳದಲ್ಲಿದ್ದೀನಿ. ಯಾವ ಅಂಗಳ ಗೊತ್ತಾ? ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಮರಗಳ ಮಧ್ಯ ಇದ್ದೀನಿ. ಇಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಶ್ರೀಗಂಧದ ಮರಗಳಿದಾವೆ. ಆ ಶ್ರೀಗಂಧದ ಪರಿಮಳ ಈ ಅಂಗಳದಲ್ಲಿ ನಿಂತವರಿಗೆ ಗೊತ್ತಾಗತ್ತೆ. ಚಂದನ ಅಥವಾ ಶ್ರೀಗಂಧ ಇದು ಸೌಂದರ್ಯಕ್ಕೆ ಬಹಳ ಉತ್ತಮ. ಮೈಸೂರು ಸ್ಯಾಂಡಲ್ ಸೋಪ್ ಅಂದ ತಕ್ಷಣ ಬರೀ ಸೋಪ್ ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಸೌಂದರ್ಯವರ್ಧಕ ಪ್ರಾಡಕ್ಟ್ಗಳು ಕೂಡ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಎರಡ ನಮಗೆ ಫೇಸ್ ವಾಶ್ ಸಿಗ್ಬೋದು, ಬಾಡಿ ವಾಶ್ ಸಿಗ್ಬೋದು, ಜೊತೆಗೆ ಟಾಲ್ಕಮ್ ಪೌಡರ್ ಇರ್ಬೋದು, ಕೊಕೊನಟ್ ಆಯಿಲ್ ಇರ್ಬೋದು, ಬಾಡಿ ವಾಶ್ ಸಿಗುತ್ತೆ, ಹಾಗೆ ಬೇಬಿ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಹಲವಾರು ಸೌಂದರ್ಯವರ್ಧಕಗಳು ಕೂಡ ಶ್ರೀಗಂಧದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ಯಾವ್ಯಾವ ಸೌಂದರ್ಯ ವರ್ಧಕಗಳಿದೆ, ಅದರ ವಿಶೇಷತೆ ಏನು, ಅದು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಪ್ರೊಡಕ್ಷನ್ ಆಫೀಸರ್ ಆದ ಶಿವಮೂರ್ತಿ ಸರ್ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ನಮಸ್ಕಾರ.
ಸರ್ ಯಾವ್ಯಾವ ಸೌಂದರ್ಯ ವರ್ಧಕಗಳಿದೆ, ಅದ್ರ ಯೂಸಸ್ ಏನು ಅಂತ ನೀವೇ ಡೀಟೇಲ್ ಆಗಿ ನಮಗೆ ತಿಳಿಸ್ಬೇಕು. ಕಾಸ್ಮೆಟಿಕ್ ಪ್ರಾಡಕ್ಟ್ ಅಂತಂದರೆ ಇವಾಗ ನಾವು ಕಾಸ್ಮೆಟಿಕ್ನಲ್ಲಿ ನಮಗೆ ಟಾಲ್ಕಮ್ ಪೌಡರು, ಹ್ಯಾಂಡ್ ವಾಶ್, ಬಾಡಿ ವಾಶ್, ಆನಂತರ ಹ್ಯಾಂಡ್ ವಾಶ್ನಲ್ಲಿ ಟೋಟಲ್ ಆಗಿ ಒಂದು 6 ಡಿಫ್ರೆಂಟ್ ಫ್ಲೇವರ್ಸದ್ದು ಪ್ರೊಡಕ್ಷನ್ ಮಾಡ್ತೇವೆ. ಅದರಲ್ಲಿ 250 ಗ್ರಾಮ್ಗೆ ಇರೋದಂಥ ಫ್ಲೇವರ್ ನೀಮು, ತುಳಸಿ, ರೋಸು. ಅಂದರೆ ಇದರಲ್ಲಿ ಬರ್ತಕ್ಕಂಥದ್ದು ಏನಂತಂದರೆ ನಮಗೆ ಇವಾಗ ಬ್ಯೂಟಿ ಕೇರಿಗೆ ಕೋಕೋನಟ್ ಆಯಿಲ್ ಇದೆ. ಕೋಕೋನಟ್ ಆಯಿಲನ್ನು ಡಿಫ್ರೆಂಟ್ ವೇರಿಯೇಷನಲ್ಲಿ ಮೀನ್ಸ್ 75 50 ಗ್ರಾಮು, 75 100 ಗ್ರಾಮು, 300 ಗ್ರಾಮು. ಟಾಲ್ಕಮ್ ಪೌಡರ್ನಲ್ಲಿ ಸೇಮ್ 75 ಗ್ರಾಮು, 100 ಗ್ರಾಮು, 300 ಗ್ರಾಮು. ಆನಂತರ ನಮಗೆ ಹ್ಯಾಂಡ್ ವಾಶ್ನಲ್ಲಿ 250 ಗ್ರಾಮು. ನೆಕ್ಸ್ಟು ಬಾಡಿ ವಾಶ್ ಅಂತ ಒಂದು ಮಾಡ್ತೇವೆ. ಬಾಡಿ ವಾಶ್ನಲ್ಲಿ ಇವಾಗ ಬಾಡಿ ಸೋಪನ್ನು ಯೂಸ್ ಮಾಡದೇ ಇರುವಂಥವರು ಬಾಡಿ ವಾಶನ್ನು ಅದರಲ್ಲಿ ಒಂದು ಬ್ರಷ್ ಥರ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಏನಂತಂದರೆ ಬಾತ್ಗೆ ಹೋಗ್ಬೇಕಾದ್ರೆ ಸೋಪನ್ನೇ ಯೂಸ್ ಮಾಡೋರು. ಸೋಪಲ್ಲಿ ಗ್ರಿಪ್ ಸಿಗದೆ ಇರ್ಬೋದು. ಇದು ಹೈಜಿನಿಕ್ ಆಗಿ ಕ್ಲೀನಿಂಗ್ನಲ್ಲಿ ಇದರಲ್ಲಿ ನಮ್ಮದು ಟೋಟಲ್ ಆಗಿ ಒಂದು 26 ಇಂಗ್ರೀಡಿಯೆಂಟ್ಸ್ ಮೆಟೀರಿಯಲ್ ಎಲ್ಲ ಇರುತ್ತೆ, ಪ್ರಿಸರ್ವೇಟಿವ್ ಇರುತ್ತೆ. ಈ ಪ್ರಾಡಕ್ಟನ್ನು ನೀವು ಬೇರೆ ಕಂಪೇರ್ ಟು, ನಾನು ಬೇರೆಯವ್ರದ್ದು ಏನು ಹೇಳ್ತಾ ಇದ್ದೀನಿ, ಕಂಪೇರ್ ಟು ನಮ್ಮದು ಟೋಟಲ್ ಆಗಿ ಇದು ಯಾವುದು ಕಾಂಪ್ರಮೈಸ್ ಇಲ್ಲದೆ ಇರುವಂಥ ಪ್ರಾಡಕ್ಟ್, ಎಲ್ಲ ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಅದರಂತೆ ಕಾಸ್ಮೆಟಿಕ್ ನಮ್ಮದು ಟಾಲ್ಕಮ್ ಪೌಡರ್ ಅಂತಂದರೆ ಟಾಲ್ಕಮ್ ಪೌಡರ್ನಲ್ಲಿ ಆಗರ್ನಲ್ಲಿ ಬಂದು ಎಷ್ಟು ಗ್ರಾಮ್ ನಮಗೆ ಫಿಲ್ವೆಟ್ ಬೇಕು ಅದನ್ನು ನಾವು ಫಿಲ್ ಮಾಡ್ತೇವೆ. ಆಮೇಲೆ ಪೌಡರಲ್ಲಿ ಬೇಬಿ ಪೌಡರು, ಆಮೇಲೆ ಮೆನ್ಸ್ ಪೌಡರು, ಇವೆಲ್ಲ ಪೌಡರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಈಗೆಲ್ಲ ಇದೆಲ್ಲ ಆ್ಯಸ್ ಪರ್ ನಮ್ಮದು ಏನು ಫಿಲ್ವೆಟ್ ಇರುತ್ತೆ ವೇರಿಯನ್ಸ್ನಲ್ಲಿ ಫಿಲ್ ಮಾಡಿ ಅದನ್ನು ಕಾಟನ್ ಪ್ಯಾಕ್ ಮಾಡಿಕೊಂಡು, ಆಮೇಲೆ CBಯಲ್ಲಿ ಹನಿ ಕೋಮ್ ಥರ ಇರೋದು ಲೀಕೇಜ್ ಆಗಬಾರ್ದು, ಆ ಥರದ್ದು CBಯಲ್ಲಿ ಒಂದು ಹನಿ ಕೋಮಲ್ಲಿ ಅದನ್ನು ಬಾಕ್ಸ್ ಇಟ್ಟು ಬಾಟ್ಲ್ ಇಟ್ಟು ನಾವು ಅದನ್ನು CBಯಲ್ಲಿ ಪ್ಯಾಕ್ ಮಾಡಿ ಕೊಡ್ತೀವಿ. ಒಂದು CBಗೆ ಈಚ್ CB ಎಷ್ಟೆಷ್ಟು ಅಂತೇಳಿ ಅದರಲ್ಲಿ ಇರುತ್ತೆ. ಅದರಲ್ಲಿ ಅದರ ಪ್ರಕಾರನ ನೀಟಾಗಿ ಇಂಟ್ಯಾಕ್ಟ್ ಕ್ಲೋಸ್ ಮಾಡಿ ಅದನ್ನು ನಾವು ಪರ್ ಶಿಫ್ಟಿಗೆ ಎಷ್ಟು ಬಾಕ್ಸ್ ಆಗಿರುತ್ತೆ ನೋಡಿಕೊಂಡು ನಾವು ಅದನ್ನೊಂದು DC ಮುಖಾಂತರ ಸ್ಟೋರಿಗೆ ಕಳಿಸ್ತೀವಿ. ಸ್ಟೋರ್ನವರು ಅದನ್ನೇನು ಮಾಡ್ತಾರೆ, ಅದನ್ನು ಪಾಸ್ ಅಂದರೆ QC ಕ್ವಾಲಿಟಿ ಪಾಸ್ ಆದಮೇಲೆ ಅಲ್ಲಿಂದ ಇಲ್ಲೇ ನಾವು ಪ್ರೊಡಕ್ಷನಿಂದ ಸ್ಟೋರಿಗೆ ಅದನ್ನು ಡಿಸ್ಪ್ಯಾಚ್ ಮಾಡ್ತೀವಿ. ಡಿಸ್ಪ್ಯಾಚ್ ಮಾಡಿ ಒಂದು ಸಾರಿ ಡಿಸ್ಪ್ಯಾಚಿಗೆ ಹೋಗಿಬಿಟ್ರೆ ಅದು ಹೊರಗಡೆಯಿಂದ ಆ್ಯಸ್ ಪರ್ ಅವರು ಸ್ಟೋರಿಂದ ಇನ್ವಾಯ್ಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಕಳಿಸ್ತಾರೆ. ಆನಂತರ ಎಲ್ಲ ಪ್ರಾಡಕ್ಟು ಇದೆ. ಇವಾಗ ಕೋಕೋನಟ್ ಇರ್ಬೋದು, ಹ್ಯಾಂಡ್ ವಾಶ್ ಇರ್ಬೋದು, ಪ್ಲಸ್ ನಮ್ಮದು ಟಾಲ್ಕಮ್ ಪೌಡರ್ ಇರ್ಬೋದು, ಬಾಡಿ ವಾಶ್ ಇರ್ಬೋದು, ಇವೆಲ್ಲ ಇಂಟ್ಯಾಕ್ಟ್ ಕ್ಲೋಸಿಂಗಿಗೆ ವರ್ಕರ್ಗೆಲ್ಲ ಟ್ರೈನ್ ಮಾಡಿಕೊಂಡು ಅವ್ರಿಗೆ ಒಂದು ಬಾಕ್ಸಲ್ಲಿ ಯಾವ ರೀತಿ ಪ್ಯಾಕ್ ಮಾಡಬೇಕು, ಏನೆಲ್ಲ ಪ್ಯಾಕ್ ಮಾಡ್ಕೊ ಅದನ್ನೆಲ್ಲ ಹೇಳ್ಕೊಂಡು ಅದೇ ರೀತಿಯೇ CBಯಲ್ಲಿ ಪ್ಯಾಕ್ ಮಾಡಿ ಅವ್ರಿಗೆ ಹೇಳ್ತೇವೆ. ಸದ್ಯ ನಾನು KSTL ನ ಕ್ಲಿನಾಲ್ ಮತ್ತು ಫ್ರೆಶ್ನಲ್ ಉತ್ಪಾದನಾ ಘಟಕದಲ್ಲಿ ನಾನಿದ್ದೀನಿ. ಇಲ್ಲಿ ಯಾವ್ಯಾವ ರೀತಿಯ ಪ್ರಾಡಕ್ಟ್ ಸಿಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರೊಡಕ್ಷನ್ ಆಫೀಸರ್ ಆದ ಬಸವರಾಜ್ ಸರ್ ಅವರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಇಲ್ಲಿ ಯಾವ್ಯಾವ ರೀತಿಯ ಪ್ರಾಡಕ್ಟ್ ಸಿಗುತ್ತೆ, ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅನ್ನೋದನ್ನ ನೀವೇ ನಮಗೆ ಎಕ್ಸ್ಪ್ಲೈನ್ ಮಾಡಿ. ಅಂದರೆ ಡಿಟರ್ಜೆಂಟ್ ಪ್ಲಾಂಟಲ್ಲಿ ನಾವು MDC, ಫ್ರೆಶ್ನಾಲು, ಕ್ಲೀನಾಲು, ಪೈಂಟ್ ಅಡ್ವಾನ್ಸ್ ಲಿಕ್ವಿಡ್ ಇನ್ನಿತರ ಉತ್ಪನ್ನಗಳನ್ನು ಅಂದರೆ ಪೈಂಟ್ ಅಡ್ವಾನ್ಸ್ ಲಿಕ್ವಿಡ್, ಡಿಟರ್ಜೆಂಟ್ ಲಿಕ್ವಿಡ್, MDP ಪೌಡರ್ ಉತ್ಪನ್ನಗಳು ತುಂಬ ಮಾರುಕಟ್ಟೆಯಲ್ಲಿ ಬೇಡಿಕೆ ಇವೆ. ಆದ್ದರಿಂದ ನಾವು ತುಂಬ ಉತ್ಪಾದಿಸಲಿದ್ದು ಅವು
ಅಂದರೆ ಹೆಚ್ಚಿನ ಗುಣಮಟ್ಟದ್ದಾಗಿರ್ತವೆ. ಅದ್ರ ತಕ್ಕಂತೆ ನಾವು ಉತ್ಪಾದಿಸಲಾಗಿದೆ. ನೋಡಿದ್ರಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂದ್ರೆ KSTL ಅಲ್ಲಿ ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ಗಳಿದೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ರೀತಿ ಇದೆ, ಇಲ್ಲಿ ಜನ ಯಾವ ರೀತಿ ಕೆಲಸ ಮಾಡ್ತಾರೆ, ಅವರಿಗೆ ಯಾವುದೆಲ್ಲ ಸವಲತ್ತುಗಳಿದೆ, ಬಹಳ ಮುಖ್ಯವಾಗಿ ಇದು ಎಷ್ಟು ಪ್ರಾಫಿಟ್ ಅಲ್ಲಿ ನಡೀತಾ ಇದೆ ಅನ್ನೋದನ್ನ ನಾವು ನಿಮಗೆ ತೋರಿಸುವಂತ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದು. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೊಡ್ಡ ಕನಸು. ಈ ಕನಸು ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತಕ್ಕಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕನಸು ನನಸಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಅಂದ್ರೆ ಅದಕ್ಕಿರುವ ವ್ಯಾಲ್ಯೂನೇ ಬೇರೆ. ಮೈಸೂರು ಸ್ಯಾಂಡಲ್ ಸೋಪ ಶುದ್ಧ ಶ್ರೀಗಂಧದಿಂದ ಮಾಡಿದ್ದು ಅಂತ ಇಡೀ ದೇಶ, ಇಡೀ ಜಗತ್ತು ಒಮ್ಮೆ ಕರ್ನಾಟಕದ ಕಡೆ ತಿರುಗಿ ನೋಡುತ್ತೆ. ನೋಡಿ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಪರಂಪರೆಯ ಪ್ರತೀಕವಾಗಿರುವಂತಹ ಈ ಪ್ರಾಡಕ್ಟ್ ನ ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ತೋರಿಸಿದೀವಿ. ಬಹಳ ಮುಖ್ಯವಾಗಿ ಕರ್ನಾಟಕಕ್ಕೆ ನಾಲ್ವಡಿ ಕೃಷ್ಣರಾಜ್ ಅವರ ಕೊಡುಗೆ ಬಹಳಷ್ಟಿದೆ. ಅಂತಹ ಕೊಡುಗೆಯಲ್ಲಿ ಈ ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಒಂದು. ನಮಗೆ ತಿಳಿದಷ್ಟು, ನಮಗೆ ಸಾಧ್ಯವಾದಷ್ಟು ತೋರಿಸುವ ಪ್ರಯತ್ನವನ್ನಷ್ಟೇ ನಾವು ಮಾಡಿದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ.